ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀನಿ ಅನ್ಕೊತೀನಿ. ನಾವಿವತ್ತು ಬೆಳಿಗ್ಗೆ ಬೇಗ ಎದ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ರೆಡಿಯಾಗಿ ನೋಡಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಹಂಗಿದ್ದರೆ ಹಿಂಗೆ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡಿಬಿಡ್ರಿ. ಲಾಸ್ಟಿಗೆ ನೋಡ್ರಿ, ಕಾದು ನೋಡಿದ್ರೆ ತಾನೇ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಾಗೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಮುಂದೆ ನೋಡಿದ್ರೆ ಅರ್ಥ ಆಗುತ್ತೆ, ಫುಲ್ ನೋಡಬೇಕು, ಹಂಗಾದ್ರೇ ಅರ್ಥ ಆಗೋದು. ಇದೇನು ಕಾರ್ ತೋರಿಸ್ತಾ ಇದ್ದೀನಿಲ್ಲ ಅಂದ್ಕೊಬೇಡ್ರಿ, ಕಾರಲ್ಲೇ ಹೋಗೋದು ಎಲ್ಲಾದರೂ. ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹಾಗೆ ಸಾಂಗ್ ಎಲ್ಲ ಕೇಳ್ಕೊಂಡು ಹಾಗೆ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ನಮ್ಮ ಅನ್ವಿಕಾ ನಮ್ಮ ಅಣ್ಣನ ಸೀಟಲ್ಲೇ ಕೂತ್ಕೊಂಡು ಕಾರ್ ಡ್ರೈವ್ ಎಲ್ಲ ಮಾಡಿಬಿಡ್ಲು ಅವತ್ತು. ನಮ್ಮ ಊರುಗಳಲ್ಲಿ ಬಸ್ ಸ್ಟ್ಯಾಂಡ್ ಹೆಂಗಿರುತ್ತೋ ಇಲ್ಲೂ ಅದೇ ಥರ ಬಸ್ ಸ್ಟ್ಯಾಂಡ್ ಥರನೇ ಇದೆ ನೋಡಿ. ಇಲ್ಲಿ ಎಷ್ಟು ತುಂಬ ವೆಹಿಕಲ್ಸು, ಎಷ್ಟು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಮ್ಮ ಇಂಡಿಯಾದಲ್ಲೆಲ್ಲ ಈ ಥರ ಎಲ್ಲ ಕಾಣಿಸಲ್ಲ ಅನ್ಸುತ್ತೆ. ನೈಟ್ ಆದ ತಕ್ಷಣಕ್ಕೆ ಎಲ್ಲ ಲೈಟ್ ಆಫ್ ಮಾಡಿಬಿಡ್ತಾರೆ. ಹಂಗಾಗಿ ಇಲ್ಲಿ 11 ಗಂಟೆ ಆದರೂ 12 ಗಂಟೆ 1 ಗಂಟೆ ಮಧ್ಯರಾತ್ರಿ ಆದರೂ ಹಿಂಗೆ ಲೈಟಿಂಗ್ಸ್ ಎಲ್ಲ ಆನ್ ಆಗೇ ಇರುತ್ತೆ. ಅವ್ರ ಫ್ಲಾಗ್ ಡೇ ಬೇರೆ ಇತ್ತಲ್ಲ, ಹಂಗಾಗಿ ನೋಡಿ ಯಾವ ಥರ ಅವರು ಫ್ಲಾಗ್ ಎಲ್ಲ ಆರಿಸಿದ್ದಾರೆ ಅವರು ಇದ್ರ ಮೇಲೆ ಅಂತೆಲ್ಲ ನೋಡಿ. ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಇವಾಗಲೂ ಹೇಳಲಿಲ್ಲ ಅನ್ಕೊಬಿಟ್ರಿ. ಹೇಳ್ತೀನಿ, ಲಾಸ್ಟ್ವರೆಗೂ ನೋಡ್ತಾ ಇರಿ ಹಂಗೆ. ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಫೋನ್ ಅಂಗಡಿಗೆ ಬಂದಿದ್ದೀವಿ. ಯಾಕೆಂದರೆ ನಮ್ಮ ಅಣ್ಣನ ಫೋನ್ ಏನೋ ಆಗಿತ್ತು, ಅದನ್ನು ರಿಪೇರಿ ಕೊಟ್ಟಿದ್ವಿ, ಅದೇನೋ ಮಾಡ್ಸೋಕ್ಕೆ ಅಂತ ಬಂದಿದ್ವಿ ಅಷ್ಟೇ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ದುಬೈಯಲ್ಲಿ ನಮ್ಮ ಇಂಡಿಯನ್ ಫಂಕ್ಷನ್ ನಡೀತಿದೆ ನೋಡ್ರಿ, ಎಷ್ಟು ಫೋಕಸ್ ಆಗಿ ಲೈಟಿಂಗ್ಸ್ ಬಿಟ್ಟಿದ್ದಾರೆ ಅಂತ ಸಖತ್ತಾಗಿ ಬಿಟ್ಟಿದ್ದಾರಪ್ಪ. ನಾವೇನು ಹೋಗಿರಲಿಲ್ಲ, ಸುಮ್ಮನೆ ದೂರದಿಂದ ನೋಡಿದ್ವಿ ಅಷ್ಟೇ. ನಾವು ಬೇರೆ ಕಡೆ ಹೋಗ್ತಾ ಇದ್ವಿ, ಹಂಗಾಗಿ ಅದಾದಮೇಲೆ ಬಂದಿದ್ದ ತಕ್ಷಣಕ್ಕೆ ಇವರು ಎಲ್ಲ ನನ್ನನ್ನು ಮಾತಾಡ್ಸಿದ್ರು. ನಮ್ಮನ್ನು ಮಾತಾಡ್ಸಿದ್ಕೆ ಏನಂದ್ರು ಅಂತ ಕೇಳ್ಕೊಂಬಂದು. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಕಣಪ್ಪ ಚೆನ್ನಾಗಿದ್ದೀನಿ. ಈಗ ನೀನ್ ಬರ್ತಾ ಇದೆಯಲ್ಲ, ಇದೇನಪ್ಪ ಹೋದ ತಕ್ಷಣಕ್ಕೆ ಜ್ಯೂಸ್ ಕುಡಿತಿದ್ದಾರೆ ಅನ್ಕೊಬೇಡ್ರಿ. ಹೋದ ತಕ್ಷಣಕ್ಕೆ ನಮಗೆ ಜ್ಯೂಸ್ ಕೊಟ್ಟರು ಕೈಗೆ, ನಾವು ಬೇಡ ಅಂದ್ರೆ ಅವ್ರು ಕೊಟ್ಟರು, ನಾವು ಕುಡ್ದು ಖಾಲಿ ಮಾಡಿದ್ವಿ. ಅದಾದಮೇಲೆ ನಮ್ಮ ಮೋಕ್ಷ ಏನಂತಾನೆ ಅಂತ ಕೇಳ್ತೀನಿ. ಏನು ಇವ್ನು ಹಿಂಗೆ ಹೇಳ್ದ ಅಂದ್ಕೊಂಡು ನಾನು ಹಂಗೆ ಯೋಚನೆ ಮಾಡಿದೆ, ಬಿಡ್ರಿ ಹೋಗ್ಲಿ ಅಂತ ಸುಮ್ಮನಾದೆ. ಅದಾದಮೇಲೆ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಗೊತ್ತಾಯ್ತಲ್ಲ, ಬರ್ಡೇ ಪಾರ್ಟಿಗೆ ಅಂತ ಬಂದಿದ್ದೀವಿ. ಈ ಹುಡುಗಂದು 1 ಇಯರ್ ಬಾಯ್ ಅಷ್ಟೇ. ಇನ್ನೂ ಕೇಕ್ ಕಟ್ ಮಾಡಲಿ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಅವರೆಲ್ಲ ಕೇಕ್ ಕಟ್ ಮಾಡ್ಬೇಕಾದ್ರೆ ನಾವೆಲ್ಲ ಹಿಂಗೆ ಸೆಲ್ಫಿ ತಗೊತಾ ಇದ್ವಿ. ನಾನು ಸೆಲ್ಫಿ ಮತ್ತು ವೀಡಿಯೋ ಮಾಡ್ಕೊಂಡು ಒಂದು ಸ್ವಲ್ಪ ಹಂಗೆ ನಮ್ಮ ಅದಕ್ಕೆ ಜೊತೆಗೆ ವೀಡಿಯೋ ಮಾಡ್ಕೊಂಡು ನಮ್ಮ ಅಣ್ಣರೆಲ್ಲ ಫೋಟೋ ತಗೊತಾ ಇದ್ರು, ಅದನ್ನೇ ವೆಯ್ಟ್ ಮಾಡ್ತಿದ್ದೆ. ಅದಾದಮೇಲೆ ಇನ್ನೊಂದು ಸೀನ್ ಕ್ರಿಯೇಟ್ ಆಗಿದೆ ನೋಡ್ರಿ. ಇಲ್ಲಿ ಹೆಂಗೆ ಪಾರ್ಟಿ ಏನು ಮಾಡಬೇಕು ಅಂತ ಬರ್ಡೇ ಪಾರ್ಟಿಗೆ ಹೋಗಿದ್ದೀವಿ ಅಂದಮೇಲೆ ಅಲ್ಲಿ ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ಸ್ವಲ್ಪ ಹಂಗೆ ನಮ್ಮ ಅನ್ವಿಕಾನು ಸಾಕಾತ ಡ್ಯಾನ್ಸ್ ಮಾಡಿಬಿಟ್ಲು. ಅವಳಂತೂ ನಿಂತ್ಕೊಂಡ್ಲೇ ಇಲ್ಲ 5 ನಿಮಿಷ. ಅದೆಲ್ಲ ಆದಮೇಲೆ ಡ್ಯಾನ್ಸ್ ಎಲ್ಲ ಮುಗಿಸ್ಮೇಲೆ ಹೆಂಗೆ ಹಂಗೆ ವಾಪಸ್ ಬರೋಕ್ಕಾಗುತ್ತೆ. ಗಿಫ್ಟ್ ಎಲ್ಲ ಕೊಟ್ಟು ಆದಮೇಲೆ ಊಟಕ್ಕೆ ಅಂತ ಬರಬೇಕಲ್ಲ. ಊಟದಲ್ಲಿ ವೆರೈಟಿ ಇದ್ವು, ಹಂಗೆ ಫೋಟೋ ಹೊಡ್ಕೊಂಡೆ ಅಷ್ಟೇ. ನಾನು ತುಂಬ ವೆರೈಟಿ ಇತ್ತು ಎಲ್ಲ. ನಾವು ತಿನ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ಆದಮೇಲೆ ಬಂದ್ವಿ. ಊಟ ಎಲ್ಲ ಸಖತ್ತಾಗಿತ್ತು, ಹೊಟ್ಟೆ ಎಲ್ಲ ತುಂಬೋಗಿತ್ತು. ಹಂಗಾಗಿ ಮನೆ ಕಡೆ ಬರ್ತಾಯಿದ್ದೀವಿ. ಬಂದಾದಮೇಲೆ ನಮ್ಮ ಮೋಕ್ಷಿ ಅಂತೂ ಆಟ ಲಿಫ್ಟಲ್ಲೂ ಬಿಡೋಂಗಿಲ್ಲ, ಅಲ್ಲಿ ಅವ್ರ ಫ್ರೆಂಡ್ಸ್ ಜೊತೆಗೂ ಬಿಡೋಂಗಿಲ್ಲ. ಎಲ್ಲರಿಗೂ ಮತ್ತೆ ಮುಂದೆ ಸಿಗುವ. ಹಿಂಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.